ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರವನ್ನ ಕಾಂಗ್ರೆಸ್ನವರು ಲೇವಡಿ ಮಾಡಿ ಮಾತನಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಲೇವಡಿ ಮಾಡಿದ್ದಾರೆ. ಅವರು ಧರಣಿ ಮಾಡ್ತಾ ಇಲ್ಲ, ಬದಲಿಗೆ ಮಜಾ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾವು ಹಿಂದೆ ಧರಣಿ ಮಾಡಿದಾಗ ಮೌನವಾಗಿ ಮಾಡಿದ್ರು, ಆದರೆ ಇವರು ಈಗ ಧರಣಿ ನೆಪದಲ್ಲಿ ಮಜಾ ಮಾಡ್ತಾ ಇದ್ದಾರೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿ ಮೂಡ ಸೈಟ್ ಹಂಚಿಕೆ ಆಗಿರೋದು, ಅವರ ಅಧಿಕಾರದಲ್ಲೇನೆ ಸೈಟ್ ಹಂಚಿಕೆ ಆಗಿರೋದು, ದೇಶದಲ್ಲಿರೋ ಎಲ್ಲಾ ಭ್ರಷ್ಟರು ಬಿಜೆಪಿಯಲ್ಲೇ ಇರೋದು ಅಂತ ಕೂಡ ಹೇಳಿದ್ದಾರೆ. ಭ್ರಷ್ಟರನ್ನ ಸೇರಿಸಿಕೊಂಡು ಸಿಎಂ ಡಿಸಿಎಂ ಮಾಡಿದ್ದಾರೆ, ಸುಳ್ಳು ಹೇಳೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಅಂತ ಸಾರಿಗೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಮಾಡ್ತಿರೋದು ಅವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು. ಇಲ್ಲ, ನಾವು ಈ ಥರ ಮೌನವಾಗಿರ್ತಾ ಇದ್ವಿ. ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಯಾಕಂದರೆ ಅವ್ರಿಗೂ ಗೊತ್ತು, ಬಿ ಜೆ ಪಿಯವರಿಗೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ರು, ಅದನ್ನು 50-50 ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಮತ್ತು 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ಥರ ಬಿ ಜೆ ಪಿಯವರು ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. 50-50 ಇದರಲ್ಲಿ ಎಷ್ಟು ಸಾವಿರ ಜನಕ್ಕೆ? 6,500 ಸೈಟು 100 ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ತನಿಖೆಗೆ ಈಗಾಗಲೇ ನಾವೇ ಆದೇಶ ಮಾಡಿಬಿಟ್ಟಿದ್ದೀವಿ. ಇವ್ರ ಹತ್ರ ಏನು ಹೇಳ್ಸ್ಕೊಳ್ಳೋವಂಥದ್ದು ಏನಿಲ್ವಲ್ಲ. ಬಿ ಜೆ ಪಿಯವ್ರ ಹತ್ರ ಹೇಳಿಸ್ಕೊಂಡು ನಾವು ಮಾಡೋವಂಥ ಕೆಲಸ ಏನೂ ಇಲ್ಲ. ಬಿ ಜೆ ಪಿಯವರು ಭ್ರಷ್ಟರು. ಬಿ ಜೆ ಪಿ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ. ನಮ್ಮ ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಎಲ್ಲನ ಹೆಚ್ಚಾಗಿದ್ದಾರೆ ಅಂದರೆ ಅದೆಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿನಲ್ಲಿ. ಆಮೇಲೆ ದೇಶದಲ್ಲಿದ್ದಂಥ ಬೇರೆ ಯಾರ ಅಲಿಗೇಷನ್ಸ್ ಇತ್ತಲ್ಲ ಬೇರೆ ಪಕ್ಷಗಳಲ್ಲಿ, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಮುಖ್ಯಮಂತ್ರಿನೂ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ರಾಜ್ಯಸಭಾ ಸೀಟುಗಳು ಕೊಟ್ಟಿದ್ದಾರೆ, ಮತ್ತು ಅವರವರ ಸರ್ಕಾರಗಳಲ್ಲಿ ಸಚಿವರನ್ನೂ ಮಾಡ್ಕೊಂಡಿದ್ದಾರೆ. ಭ್ರಷ್ಟರನ್ನೆಲ್ಲ ಕ್ಲೀನ್ ಚೀಟ್ ಕೊಟ್ಟು. ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟರು ಕೂಡ ಬಿ ಜೆ ಪಿ ಪಕ್ಷದಲ್ಲೇ ಇರೋದು. ಇವರಿಂದ ನೀತಿ ಹೇಳಿಸ್ಕೊಳ್ಳೋ ಅಂಥ ಅಗತ್ಯ ನಮಗೇನು ಇಲ್ಲ. ಜರ್ಮನ್ನಲ್ಲಿ ಹಿಟ್ಲರ್ ಇದ್ನಲ್ಲ, ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ, ಗೋಬಲ್ಸ್ ಅಂತ. ಅವನಿಗೆ ಯಾವ ಪೋರ್ಟ್ಫೋಲಿಯೋನೇ ಇಲ್ಲ. ಅವನಿಗೆ ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಮಾಡೋದು. ಆ ಥರ ಗೋಬಲ್ಸ್ನ ವಂಶಸ್ಥರು ಬಿ ಜೆ ಪಿಯವರು. ಪಾದಯಾತ್ರೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ. ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬೆಳೆದಿರೋರು. ನಾವು 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ನಡೀತೀವಿ. ಈಗ ರಾಹುಲ್ ಗಾಂಧಿ 1000 ಕಿಲೋಮೀಟ್ರ್ ನಡೆದ್ರು. ನೋಡೋಣ ಬಿ ಜೆ ಪಿಯವ್ರು ಯಾರು ನಡೆದು ಬಿಡಲಿ 100 ಕಿಲೋಮೀಟ್ರು, 10 ಕಿಲೋಮೀಟ್ರ್ ಹೋಗೋ ಅಷ್ಟರಲ್ಲೇ ಬಿದ್ದೋಗ್ಬಿಡ್ತಾರೆ ಇವರು. ಇವ್ರು ಯಾರೂ ಇಲ್ಲ, ಇವ್ರ ಕೈಯಲ್ಲಿ ಆಗಲ್ಲ. ಧರಣಿ